ಫ್ರೆಂಡ್ಸ್, ನಮ್ಮ ಹಳ್ಳಿಗೆ ಹೋದಾಗ ಅಲ್ಲಿ ನಮ್ಮ ಪುಟಾಣಿ ಫ್ರೆಂಡ್ಸ್ ಜೊತೆ ವಾಕ್ ಹೋಗಿದ್ದೆ. ಅಲ್ಲೇ ಹೊಲದ ಪಕ್ಕದಲ್ಲಿದ್ದ ಕಾರೆ ಹಣ್ಣಿನ ಗಿಡ ನೋಡಿ ನನ್ನ ಚೈಲ್ಡ್ಹುಡ್ ಡೇಸ್ ಎಲ್ಲ ನೆನಪಾಯ್ತು. ನಾವು ಚಿಕ್ಕವರಿದ್ದಾಗ ಈ ಹಣ್ಣನ್ನ ಸೀಸನ್ ಟೈಮ್ನಲ್ಲಿ ತುಂಬಾ ತಿಂತಾ ಇದ್ವಿ. ಅಲ್ಲದೆ ಈ ಕಾರೆ ಗಿಡದ ಯೆಲ್ಲೋ ಕಲರ್ ಕಾಯಿಗಳನ್ನ ಕಿತ್ಕೊಂಡು ಕವರ್ನಲ್ಲಿ ಹಾಕಿ ಅದರಲ್ಲಿ 4-5 ಚಿಕ್ಕ ಕಲ್ಲುಗಳನ್ನ ಹಾಕಿ ಕಟ್ಟಿಡ್ತಿದ್ವಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಹಣ್ಣಾಗ್ತಿದ್ವು. ತಿನ್ನೋ ಕೂಡ ತುಂಬಾ ಚೆನ್ನಾಗಿ ಹಾಗೂ ಸ್ವೀಟ್ ಆಗಿರ್ತಿದ್ವು. ನೀವು ಕೂಡ ನಿಮ್ ಚೈಲ್ಡ್ಹುಡ್ ಡೇಸ್ ನಲ್ಲಿ ಹೀಗೆಲ್ಲ ಮಾಡಿದೀರಾ? ಈ ಹಣ್ಣನ್ನ ತಿಂದಿದ್ದೀರಾ? ನಿಮ್ ಕಡೆ ಈ ಹಣ್ಣನ್ನ ಏನಂತ ಕರೀತಾರೆ ಕಾಮೆಂಟ್ ನ ಮೂಲಕ ತಿಳಿಸಿ. ಹಾಗೆ ಇನ್ನೊಂದು ವಿಚಾರ, ಈ ಹಣ್ಣು ತುಂಬಾ ಔಷಧಿ ಗುಣಗಳನ್ನ ಹೊಂದಿದ್ದು ಇದನ್ನ ಇಂಗ್ಲಿಷ್ ನಲ್ಲಿ ಕ್ಯಾಂಥಿಯಂ ಕೋರೋ ಮ್ಯಾಂಡಲಿಕಮ್ ಅನ್ನೋ ಹೆಸರಲ್ಲಿ ಗುರುತಿಸಲಾಗುತ್ತೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದು ದೇಹಕ್ಕೆ ಒಂದು ಟಾನಿಕ್ ತರ ಕೆಲಸ ಮಾಡುತ್ತೆ, ನಮ್ಮ ಬಾಡಿನಲ್ಲಿರೋ ಅನಗತ್ಯ ಕೊಬ್ಬನ್ನ ಕಡಿಮೆ ಮಾಡುತ್ತೆ, ಹಾಗೆ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಕೂಡ ಪರಿಶುದ್ಧಗೊಳಿಸುತ್ತೆ. ಮಧುಮೇಹ, ಜ್ವರ, ಅಜೀರ್ಣ, ವಾಕರಿಕೆ, ಅತಿಸಾರ, ಮಲಬದ್ಧತೆ, ಡಿಸೋರಿಯಾ, ದುರ್ಬಲತೆ, ಕಡಿಮೆಯಾದ ವೀರ್ಯಗಳ ಎಣಿಕೆ ಮತ್ತು ಮೂತ್ರಪಿಂಡದ ಕಲನಶಾಸ್ತ್ರ ಸೇರಿದಂತೆ ವಿವಿಧ ಚಿಕಿತ್ಸೆಗಳಲ್ಲಿ ಇದನ್ನ ಬಳಸ್ಕೊಳ್ಳಲಾಗುತ್ತೆ. ಇನ್ನೂ ಅನೇಕ ಬೆನಿಫಿಟ್ಸ್ಗಳು ಇದರಿಂದ ಸಿಗ್ತವಂತೆ. ಅದಕ್ಕೆ ನಮ್ಮ ಹಿಂದಿನ ಕಾಲದ ಅಜ್ಜಿ ತಾತಂದ್ರು 100 ವರ್ಷ ಯಾವುದೇ ಕಾಯಿಲೆಗಳಿಲ್ಲದೆ ಬದುಕುಳಿತಿದ್ರು ಅಲ್ವಾ? ಇವಾಗೆಲ್ಲ ಇದು ಏನು ಅಂತಾನೆ ಕೆಲವರಿಗೆ ಗೊತ್ತಿಲ್ಲ.